ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆ. ಇವತ್ತು ನಮ್ಮದು PTA ಗ್ರೂಪ್ ಫೋಟೋ ತೆಗೆಯೋದು. ಹಾಗಾಗಿ ನಾನು ಇವಾಗ ರೆಡಿಯಾಗಿ ಹೊರಟಿದ್ದೀನಿ. ವಿಡಿಯೋನ ಮಾಡೋಕ್ಕಾಗಿಲ್ಲ, ಗಡಿಬಿಡಿ ಆಗಿತ್ತು. ಹಾಗೆ ಅಲ್ಲಿಂದ ಬಂದು ಮತ್ತೆ ನಾನು ಪ್ರಾಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಟಿಫನೆಲ್ಲ ಆಯಿತು. ಪ್ರಾಗಿನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ. ಬೇಗ ಬಂದು ಮತ್ತೆ ನಾನು ಹಾಸ್ಪಿಟಲಿಗೆ ಹೋಗಬೇಕು. ಟೈಮ್ ಆಯಿತು 10 o'clock ಶಾರ್ಪಾಗಿ ಅಲ್ಲಿರ್ಬೇಕಂತ ಹೇಳಿದ್ದಾರೆ. ಟೈಮ್ ಬಂದು 9:45 ಆಯಿತು. ಒಂದು 1/4 ಗಂಟೆಯಲ್ಲಿ ಅಲ್ಲಿ ರೀಚ್ ಆಗಬೇಕು. ಓಕೆ, ನಾನು ಅಲ್ಲಿ ಹೋಗಿ ವಿಡಿಯೋನ ಇವಾಗ ಪ್ರಾಗ್ಯನಿಗೆ ಕ್ವಶನ್ ಪೇಪರ್ ಬರಲಿಕ್ಕೆ ಕೊಟ್ಟು ನಾನಿವಾಗ ಹೊರಟಿದ್ದೀನಿ ಸ್ಕೂಲಿಗೆ. ಬಂದು ಇವಾಗ ಹಾಸ್ಪಿಟಲಿಗೆ ಹೊರಟಿದ್ದೀವಿ. ಪ್ರಾಗ್ಯ ಊಟ ಮಾಡಿಲ್ಲ, ಟೈಮ್ ಬೇರೆ ಆಯಿತು, 12 ಗಂಟೆ ಆಯಿತು. 1 ಗಂಟೆಗೆ ನಾವು ಹೋಗಬೇಕು. ಹಾಗೆ ಇನ್ನು ಜ್ಯೋತಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ತಿ ಸೀದಾ. ಇವತ್ತು ಕೂಡ ನಮಗೆ 1 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು. ನಾವು 1 o'clock ಕರೆಕ್ಟಾಗಿ ಬಂದಿದ್ವಿ. 1:20ಗೆ ಪ್ರಾಗ್ಯಂದು ಟ್ರೀಟ್ಮೆಂಟ್ ಶುರು ಮಾಡಿದರು. ಇನ್ನು 2 ವೀಕ್ ಬಂದರೆ ಆಲ್ಮೋಸ್ಟ್ ಪ್ರಾಗ್ಯಂದು ಹಲ್ಲಿದು ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಅದೊಂದು ಖುಷಿಯ ವಿಚಾರ. ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿ ಒಳಗೆ ಒಂದು ಗೇಮ್ ಸೆಕ್ಷನ್ ಇದೆ, ಮಕ್ಕಳೆಲ್ಲ ಆಟ ಆಡುವಂಥದ್ದು. ಅಲ್ಲಿ ಪ್ರಾಗ್ಯ ಹೋಗಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಹಾಗೆ ಒಂದು 10 minutes ಆಟ ಆಡಲಿ ಅಂತ ನಾನು ಹೊರಗಡೆ ಬಂದು ನಿಂತ್ಕೊಂಡು ಹೊರಗಡೆ ವ್ಯೂ ಎಲ್ಲ ನೋಡ್ತಾ ಇದ್ದೆ ಸುಮ್ಮನೆ. ಹಾಗೆ ಅವಳ ಟ್ರೀಟ್ಮೆಂಟ್ ಆದಮೇಲೆ ಅರ್ಧ ಗಂಟೆ ಏನೂ ಕೊಡಬೇಡಿ ಅಂತ ಹೇಳಿದರು. ಹಾಗೆ ಇಲ್ಲಿ ಪಬ್ಬಾಸಿಗೆ ಬಂದು ಇವಾಗ ಐಸ್ ಕ್ರೀಮು ಮತ್ತು ಇದು ನೂಡಲ್ಸ್ ತೊಗೊಂಡು, ತುಂಬ ದಿವಸ ಆಯಿತು ನಾವು ನೂಡಲ್ಸ್ ಎಲ್ಲ ತಿನ್ನದೆ. ಹಾಗಾಗಿ ಇವತ್ತು ನೂಡಲ್ಸ್ ತಗೊಂಡ್ವಿ. ಓಕೆ, ಪರವಾಗಿದೆ, ಅಷ್ಟೇನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ನಿನ್ನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದವಳು. ಸಂಜೆ ಬರುವಾಗ ನಮಗೆ ಫುಲ್ಲು ಸುಸ್ತಾಗಿತ್ತು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಮನೆಗೆ ಬಂದು ಇವತ್ತು LBA ಎಕ್ಸಾಮ್ ಬೇರೆ ಇತ್ತು ಪ್ರಾಗ್ಯಂಗೆ. ಹಾಗೆ ಅವಳದು ಹೋಮ್ವರ್ಕ್ ಬರೆಸಿ ಓದಿಸಿ ಅದಕ್ಕೆ ಇದಕ್ಕೆ ಅಂತ ಪುರ್ಸೋತೇ ಇರಲಿಲ್ಲ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ಮಧ್ಯಾಹ್ನ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶುಕ್ರವಾರ ಬೇರೆ ಇವತ್ತು. ಹಾಗೆ ಅಲ್ಲಿ ಜಾತ್ರೆ ನಡೀತಾ ಉಂಟು. ಒಂದು ದೇವರಿಗೆ ಹೋಗಿ ಕೈ ಮುಗ್ದು ಬರುವ ಅಂತ ಇವಾಗ ಹೊರಟಿದ್ದೀನಿ. ಪ್ರಾಗ್ಯ ಇಲ್ಲ, ಅವಳು ಸ್ಕೂಲಿಗೆ ಹೋಗಿದ್ದಾಳೆ. ಹಾಗೆ ನನ್ನ ಜೊತೆ ಯಾರಿಲ್ಲ, ಒಬ್ಬಳೇ ಹೋಗುದು. ಹೋಗಿ ಬರಿಲ್ಲ, ಹತ್ರ ಆಗ್ತದೆ ನಮಗೆ, ಎಷ್ಟು ದೂರ ಆಗುದಿಲ್ಲ. ಹೋಗಿ ಬರುವ ಅಂತ ಹೇಳಿ ಹೊರಟಿದ್ದೀನಿ. ನೋಡುವ, ಬನ್ನಿ ಹೋಗುವ. ಅಲ್ಲಿ ದೇವಸ್ಥಾನಕ್ಕೆ ಬಂದವಳು ಒಳಗಡೆ ಹೋಗಿ ದೇವರಿಗೆಲ್ಲ ಕೈ ಮುಗ್ದು ಇವಾಗ ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡಿದ್ದೀನಿ. ಇನ್ನು ಊಟಕ್ಕೆ ಹೋಗ್ಬೇಕು. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗ್ತಿಲ್ಲ. ಯಾಕಂದ್ರೆ ತುಂಬ ಕೆಮ್ಮು ಶುರುವಾಗಿದೆ. ಸ್ಟಾರ್ಟಿಂಗ್ ಯಾವಾಗ ನನಗೆ ಕೆಮ್ಮು ಶುರು ಆಯ್ತಲ್ಲ ಆವಾಗಲೇ ನಾನು ಮೆಡಿಸಿನ್ ತಗೊಬಂದಿದ್ದೆ ಆಯ್ತಾ. 2 ದಿವಸ ಸ್ವಲ್ಪ ಕೆಮ್ಮು ಕಮ್ಮಿ ಆದಂದ್ರೆ ಬಿಟ್ಬಿಟ್ಟೆ. ಮತ್ತು ಅದಾದ್ಮೇಲೆ ಹೊರಗಡೆ ಹೋದಾಗ ಐಸ್ ಕ್ರೀಮ್ ತಿನ್ನೋದು, ಮೊಸರು, ಅದು ಇದು ಎಲ್ಲ ತಿಂದಿದ್ದೀನಿ, ಜ್ಯೂಸ್ ಕುಡಿದಿದ್ದೀನಿ. ಹಾಗಾಗಿ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಹೋಗ್ತು. ಇವಾಗ ಹೆಂಗಾಗಿದೆ ಅಂದ್ರೆ ರಾತ್ರಿ ಮಲ್ಕೊಳಕ್ಕೂ ಆಗ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಅಟ್ಲೀಸ್ಟ್ ರಾತ್ರಿ ಮಲಗಿಲ್ಲ ಅಂತ ಹೇಳಿ ಮೊನ್ನೆ ವಿಡಿಯೋ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿನ್ನೆ ವಿಡಿಯೋ ಮಾಡಿದೆ, ನಿನ್ನೆನೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಏನಿಲ್ಲ, ವಿಡಿಯೋ ಒಂದು ಎಂಡ್ ಮಾಡೋಣ ಅಂತ ಸಣ್ಣದಾಗಿ. ಎಂತ ಇಲ್ಲ, ವಿಡಿಯೋ ಮಾಡಿದೆ, ಅದು ಇರೋದನ್ನೇ ಚೂರು ಪರು ಹಾಕಿದ್ದೀನಿ. ಹಾಗೆ ವಿಡಿಯೋ ಹಾಕಿಲ್ಲ ಅಂದ್ರೂ ಸರಿಯಾಗಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಂಗೆ ಕೆಮ್ಮು ಶುರು ಆಯಿತು, ಜ್ವರ ಶುರು ಆಯಿತು. ಆವಾಗಲೇ ನಾನು ಮೆಡಿಸಿನ್ ಬಂದಿದ್ದೀನಿ, ಅದು ನೆಕ್ಸ್ಟ್ ಡೇನೇ ಹೋಗಿ. ಆದರೆ ಅವರು ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ರು. ನನಗೆ ಇಂಗ್ಲೀಷ್ ಮೆಡಿಸಿನ್ ಅಂದರೆ ಆಗೋದೇ ಇಲ್ಲ. ಅದು ತುಂಬ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತಂತ ಹೋದೆ, ಬಿಟ್ರೆ ಇಲ್ಲಾಂದರೆ ಸ್ವಲ್ಪ ಆಗಿದ್ರೆ ನಾನು ಹೋಗೋದೇ ಇಲ್ಲ ಇತ್ತು. ಮೆಡಿಸಿನ್ ತಂದಿದ್ದೀನಿ, ತಗೊಳ್ಳಿಲ್ಲ. ಹೊರಗಡೆದು ಐಸ್ ಕ್ರೀಮು, ಜ್ಯೂಸು ಎಲ್ಲ ಕುಡ್ದಿದ್ದೀನಿ. ಇದು ಹೋಗ್ತಾ ಹೋಗ್ತಾ ಏನಾಯ್ತು ಹೇಳಿದ್ರೆ ಜ್ವರ ಎಲ್ಲ ಕಮ್ಮಿ ಆಗಿದೆ, ಕೆಮ್ಮು ಮಾತ್ರ ಕಮ್ಮಿ ಆಗಿಲ್ಲ. ಇವಾಗ ಒಂದು 3-4 ಡೇಸಿಂದ ಹೇಗಾಗ್ತಿದೆ ಅಂದರೆ ಕೆಮ್ಮು ಕಮ್ಮಿನೇ. ಅಂದರೆ ಹೊರಗಡೆ ಹೋದಾಗೆಲ್ಲ ಕೆಮ್ಮು ಬರ್ತಾ ಇದೆ. ಅಟ್ಲೀಸ್ಟ್ ಕೈಯಲ್ಲೊಂದು ವಾಟರ್ ಬಾಟ್ಲ್ ಇದ್ದೇ ಪಟ್ಟಂತ ನೀರು ಕುಡಿಯೋಕ್ಕೆ ಆ ಥರ ಅನ್ನಿಸ್ತಾ ಇದೆ. ನನಗೆ ಒಂಥರ ಆಗ್ತಾ ಇದೆ. ಆವಾಗಲೇ ಸ್ವಲ್ಪ ಜ್ಯೂಸು, ಐಸ್ ಕ್ರೀಮ್ ಎಲ್ಲ ಕಮ್ಮಿ ಮಾಡಿ ಬೇಗ ಗುಣ ಮಾಡ್ಕೊಂಡಿದ್ರೆ ಕೆಮ್ಮು ಇಷ್ಟು ಜಾಸ್ತಿ ಆಗ್ತಿಲ್ಲ ಅನ್ಕೊಂತೀನಿ. ಇವಾಗ ಮೆಡಿಸಿನ್ ಕುಡಿತಾ ಇದ್ದೀನಿ. ಹಾಗೆ ಕೆಮ್ಮು ಬರ್ತದ. ಮತ್ತೆ ರಾತ್ರಿ ಸಹ ಮಲಗಿದ್ ಸಹ ನಿದ್ದೆ ಬರುದಿಲ್ಲ, ಎಚ್ಚರ ಆಗ್ತಾನೆ ಇರುತ್ತೆ. ರಾತ್ರಿ ನಿದ್ದೆ ಮಾಡಿಲ್ಲ, ಹಗ್ಲಲ್ಲಿ ಮಲಗುವ ಅಂದ್ರೆ ಹಗ್ಲು ಸಹ ನಿದ್ದೆ ಬರ್ತದೆ. ಒಂದು 4 ಮಾತು ಜಾಸ್ತಿ ಆಡೋದ್ರೆ ಕೆಮ್ಮು ಶುರು ಆಗೋಗುತ್ತೆ. ಅಷ್ಟು ಆ ತರ ವಿಪರೀತ ಕೆಮ್ಮು ಆಗೋಗಿದೆ. ನನಗೆ ಒಂಥರ ಇರಿಟೇಷನ್ ಆಗ್ತಾ ಇದೆ. ನಿದ್ದೆ ಸಹ ಇಲ್ಲ, ಇಲ್ಲೆಲ್ಲ ನೋಡಿ ಒಂಥರ ಡಾರ್ಕ್ ಸರ್ಕಲ್ ಆದಾಗ ಆಗಿದೆ, ನಿದ್ದೆ ಇಲ್ಲದೆ.
ಹಾಗೆ ನಂದು ಸ್ಯಾರಿ ಉಂಟಲ್ಲ, ಇದು ಲಾಸ್ಟ್ ಟೈಮ್ ತಗೊಂಡಿದ್ದೆ, ಅದರದ್ದು ಕುಚ್ಚು ಹಾಕುವ ಅಂತ ರೆಡಿ ಮಾಡಿದ್ದೀನಿ. ಇದು ನಾನೇ ಹಾಕುದು ಅಂತ ಪರ್ಫೆಕ್ಟ್ ಅಲ್ಲ, ಒಂದು ಲೆವೆಲಿಗೆ ಹಾಕ್ತೀನಿ. ಹೊರಗಡೆ ಹಾಕುದಾದ್ರೆ ನೀವು ಅದಕ್ಕೆ ಸಹ 250-300 ಎಲ್ಲ ಕೊಡಬೇಕು. ಹಾಗೆ ನಾವು ಸಹ ಸಿಂಪಲ್ ಆಗಿ ಮನೇಲಿ ಹಾಕ್ಬೋದು. ಚಿಕ್ಕದು ಕುಚ್ಚು ನೋಡಿ, ಈ ತರ 2 ಕಲರ್, ಇದು 2 ಕಲರ್ ಸ್ಯಾರಿ ಇದೆ. ಸೊ ಹಾಗಾಗಿ 2 ಕಲರಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾಡಿದ್ದೀನಿ ಅಷ್ಟೇ, ಇನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಮಾಡುವ ಅಂತ ಕೂತ್ಕೊಂಡೆ, ಸ್ವಲ್ಪ ಸ್ವಲ್ಪ ಮಾಡಿ ಫಿನಿಶ್ ಮಾಡುವ ಅಂತ ಹೇಳಿ. ಇನ್ನೇನಾದರೂ ಫಂಕ್ಷನ್ ಎಲ್ಲ ಇದ್ರೆ ಉಡ್ಲಿಕ್ಕೆ ಆಗ್ತದೆ ಅಂತೇಳಿ. ಬ್ಲೌಸ್ ಆಲ್ರೆಡಿ ಹೊಲಿಸಿ ತುಂಬ ದಿವಸ ಆಯಿತು. ನಾನು ಆ್ಯಕ್ಚುಲಿ ಪ್ರಾಗ್ಯಂದು ಆ್ಯನ್ಯುವಲ್ ಡೇಗೆ ಸ್ಯಾರಿ ಉಡುವಂಥ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಇದನ್ನೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎಂತ ಅಂದ್ರೆ ಆನ್ಯುವಲ್ ಡೇಗೆ ಅದೇ ದಿವಸ ನಂಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ತು. ಸೀರೆ ಉಡೋದಿರ್ಲಿ, ಡ್ರೆಸ್ ಹಾಕೊಂಡು ಒಂದು ಊಟ ಮಾಡಿ ಹೋಗೋಕ್ಕೂ ನಂಗೆ ಅವ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಸ್ಯಾರಿ ಉಡೋದು ಕ್ಯಾನ್ಸಲ್ ಆಯ್ತು. ಇನ್ನು ನೆಕ್ಸ್ಟ್ ಬರುವಂತ ಯಾವ್ದಾದ್ರು ಪ್ರೋಗ್ರಾಮ್, ಮನೆದು ಫ್ಯಾಮಿಲಿ ಫಂಕ್ಷನ್ಗೆ ಉಡುವ ಅಂತ ಹೇಳಿ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನ ಕುಚ್ಚು ಹಾಕಿ ಒಂದು ಇಟ್ರೆ ಆಯ್ತು. ಹಾಗೆ ಇವತ್ತು ಸಾಟರ್ಡೆ, ಪ್ರಾಗ್ಯಂಗೆ ಇವತ್ತು ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಉಂಟು. ಹಾಗೆ LBA ಟೆಸ್ಟ್ ಕೂಡ ಉಂಟು. ನಿನ್ನೆಯಿಂದ ಕದ್ರಿ ಪಾರ್ಕ್ ಅಲ್ಲಿ ಫ್ಲವರ್ ಶೋ ಶುರುವಾಗಿದೆ. ಫ್ಲವರ್ ಶೋಗೆ ಹೋಗುವ ಅಂತ ಪ್ಲಾನ್ ಉಂಟು. ನಾನು ಆಕ್ಚುಲಿ ಇವತ್ತು ಹಾಫ್ ಡೇ ಆದ್ರೆ ಅವಳನ್ನ ಫ್ಲವರ್ ಶೋಗೆ ಕರ್ಕೊಂಡು ಹೋಗುವ, ಮಧ್ಯಾಹ್ನ ಹೋಗುವ ಊಟ ಎಲ್ಲ ಮಾಡಿ ಅಂತ ಅನ್ಕೊಂಡಿದ್ದೆ. ಬಟ್ ಇವತ್ತು ಫುಲ್ ಡೇ ಕ್ಲಾಸ್, ಬರುವಾಗ್ಲೇ ಲೇಟ್ ಆಗ್ತದೆ. ಇನ್ನು ಬಂದು ಅವಳು ಸ್ನಾನ ಮಾಡಿ ಊಟ ಮಾಡೋದ್ರಲ್ಲಿ ಲೇಟ್ ಆಗ್ತದೆ. ಮತ್ತೆ ಕತ್ಲೆಯಲ್ಲಿ ಫ್ಲವರ್ ಶೋ ನೋಡ್ಲಿಕ್ಕೆ ಸರಿ ಆಗಲ್ಲ. ಅದಕ್ಕೋಸ್ಕರ ನಾಳೆ ಹೋಗುವ ಅಂತ ಅನ್ಕೊಂಡಿದೀನಿ. ಮತ್ತೆಂತ ಹೇಳಿದ್ರೆ ಫ್ಲವರ್ ಶೋ ಮಾಡ್ತಾರಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಹೋಗ್ಬೇಕು. ಅವಾಗ ಫ್ಲವರ್ ಎಲ್ಲ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ಕಾಣ್ತದೆ. ಅದು ಬಾಡಿ ಹೋದ್ಮೇಲೆ ಅದು ಫ್ಲವರ್ ಶೋ ನೋಡ್ಲಿಕ್ಕೆ ಇಷ್ಟ ಆಗುದಿಲ್ಲ. ಆದ್ರೂ ಒಂದ್ ರೌಂಡ್ ಹೋಗಿ ಬರುವ. ತುಂಬಾ ದಿವಸ ಆಯ್ತು. ಪ್ರಾಗ್ಯನೂ ಹೇಳ್ತೀವಿ ಕದ್ರಿ ಪಾರ್ಕಿಗೆ ಕರ್ಕೊಂಡು ಹೋಗ್ ಮಮ್ಮಿ, ಕರ್ಕೊಂಡು ಹೋಗಂತ. ಅದಕ್ಕೆ ನಾಳೆ ಹೋಗುವ ಅಂತ ಇದ್ವಿ. ಹಾಗೆ ಸಣ್ಣ ಸಣ್ಣದೊಂದು ಕ್ಲಿಪ್ಸ್ ಏನಿದೆ 2 ದಿವಸದಲ್ಲಿ ಅದನ್ನ ಆಡ್ ಮಾಡಿದ್ದು. ಮತ್ತೆ ನಂಗೆ ಸ್ವಲ್ಪ ಆರಾಮಿಲ್ಲಲ್ಲ, ಎಂತ ಮಾಡಕ್ಕೂ ನಂಗೆ ಇಂಟ್ರೆಸ್ಟೇ ಇಲ್ದಾಗಿದೆ. ಕೆಮ್ಮು, ವಿಪರೀತ ಕೆಮ್ಮು. ಎಂತ ಹೇಳಿದ್ರೆ ಎಲ್ಲೋ ಹೊರಗಡೆ ಹೋಗಕ್ಕಾಗ್ತಿಲ್ಲ. ಸ್ವಲ್ಪ ಡಸ್ಟ್ ಬಂದ್ರೆ ನೋಡಿ ಮಾತಾಡಕ್ಕೆ ಆಗಲ್ಲ. ಹಾಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಾನು ಏನು ಕ್ಲಿಪ್ಸ್ ಅನ್ನ ಆಡ್ ಮಾಡಿದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಬ್ಲೌಸ್ ಸ್ಟಿಚ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆಲ್ಲ, ಇಲ್ಲಿ ನೋಡಿ. ಸಿಂಪಲ್ ಆಗಿ, ನಾನು ಡಿಸೈನ್ ಅಲ್ಲಿ ಅಂತ ಇಡಕ್ ಹೋಗಲ್ಲ. ನೋಡಿ, ಇದೇ ಬ್ಲೌಸ್ ಇದ್ರದ್ದು. ಸಿಂಪಲ್ ಆಗಿ ಡಿಸೈನ್ ಮಾಡಿದೀನಿ. ಮಾತಾಡಕ್ಕೆ ಆಗ್ತಾ ಇಲ್ಲ, ಅಷ್ಟು ಒಂಥರ ಅದಾಗ್ತಾ ಉಂಟು. ಹಾಗೆ ನಾಳೆ ಕದ್ರಿ ಪಾರ್ಕಿಗೆ ಹೋದ್ರೆ ಫ್ಲವರ್ ಶೋದು ಫುಲ್ ಆಗಿ ವಿಡಿಯೋನ ಮಾಡ್ತೀನಿ. ನೋಡುವ ಏನಾಗ್ತದೆ ಅಂತ ಹೇಳಿ. ಇವಾಗ ನಾನು ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಇವಾಗ ಜಾಸ್ತಿ ಆಯ್ತಲ್ಲ ಕೆಮ್ಮು, ಇದೊಂದ್ಸಲ ಕಮ್ಮಿ ಮಾಡ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ. ಮತ್ತೆ ಬಿಸಿ ನೀರು ಕಾಯಿಸ್ಬಿಟ್ಟು ಇಡ್ತೀನಿ, ಅದೇ ಬಿಸಿ ನೀರೇ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದೀನಿ. ಆದ್ರೂ ಕಮ್ಮಿ ಆಗ್ತಿಲ್ಲ. ಅದು ಸ್ಟಾರ್ಟಿಂಗ್ ಅಲ್ಲೇ ನಾನು ಕಮ್ಮಿ ಮಾಡ್ಕೋಬೇಕು, ಜಾಸ್ತಿ ಆದ್ಮೇಲೆ ಏನು ಮಾಡಕ್ಕಾಗಲ್ಲ. ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡುವ, ಸ್ವಲ್ಪ ಆರಾಮಾಗ್ತೀನಿ. ಆಮೇಲೆ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಇವಾಗ ನನಗೆ ಸ್ವಲ್ಪ ಈ ಕೆಮ್ಮು ಶುರುವಾಗಿನೇ ವಿಡಿಯೋ ಹಾಕಕ್ ಆಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ